ಒಂದು ಸುಂದರವಾದ ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಸುಂದರ ಬೆಟ್ಟ, ಪರ್ವತ, ಗುಡ್ಡಗಳ ಈ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತೋರಿಸಲಿದ್ದೇನೆ. ಹಾಯ್, ಹೆಲೋ, ಹೇಗಿದ್ದೀರೆಲ್ಲರೂ? ನೀವೆಲ್ಲರೂ ಚೆನ್ನಾಗಿರುವಿರೆಂದು ಭಾವಿಸುತ್ತೇನೆ. ಇವತ್ತಿನ ಸುಂದರವಾದ ನಿಮಗೆ ಇಷ್ಟವಾಗುವಂಥ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವೀಗ ದುಬೈನಲ್ಲಿರುವ ಅದ್ಭುತವಾದ ಶೀಶ್ ಪಾರ್ಕ್ಗೆ ಹೋಗ್ತಾ ಇದ್ದೇವೆ. ಕೋರ್ಫಕಾನ್ ಅಜಾರ್ ಪರ್ವತಗಳ ಮಧ್ಯದಲ್ಲಿರುವ ಈ ಪಾರ್ಕ್ ಪ್ರಕೃತಿಯ ನೈಸರ್ಗಿಕ ಸೌಂದರ್ಯವನ್ನು ಅನುಭವಿಸಲು ಪರಿಪೂರ್ಣ ಸ್ಥಳವಾಗಿದೆ. ನಾವು ಸುಂದರ ರೇಜಿಸ್ತಾನ್ ರಸ್ತೆಗಳ ಮೂಲಕ ಹೆಜ್ಜೆ ಹಾಕುತ್ತಿದ್ದೇವೆ. ದುಬೈನಿಂದ ಕೋರ್ಫಕಾನ್ಗೆ ಸಾಗುವ ಹಾರ್ಡ್ ರೂಟ್ಗಳು ಹತ್ತಿರದಲ್ಲಿರುವ ಪರ್ವತದ ವೀಕ್ಷಣೆಗಳನ್ನು ಅನುಭವಿಸಲು ಮುದ್ದಾದ ಅವಕಾಶವನ್ನು ಒದಗಿಸುತ್ತದೆ. ದುಬೈನಲ್ಲಿರುವ ಕೋರ್ಫಕಾನ್ ರಸ್ತೆಯ ಶೀಶ್ ಪಾರ್ಕ್ ಸುರಂಗ ಒಂದು ಪ್ರಮುಖ ಮೂಲಸೌಕರ್ಯವಾಗಿದೆ. ಇದು ಶಾರ್ಜಾ ಮತ್ತು ದುಬೈನ ಕೋರ್ಫಕಾನ್ ನಗರಗಳ ನಡುವಿನ ಸಂಪರ್ಕವನ್ನು ಸುಲಭಗೊಳಿಸಲು ನಿರ್ಮಿತವಾಗಿದೆ. ಈ ಟನಲ್ ಪರ್ವತ ಪ್ರದೇಶಗಳಲ್ಲಿ ನಿರ್ಮಿಸಲ್ಪಟ್ಟಿದ್ದು ವಾಹನಗಳ ಹಾರಾಟವನ್ನು ಸುಲಭಗೊಳಿಸಲು ಮತ್ತು ಸುರಕ್ಷತೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು UAEನಲ್ಲಿ ಇರುವ ಅತ್ಯಂತ ದೀರ್ಘವಾದ ಟನಲ್ಗಳಲ್ಲಿ ಒಂದಾಗಿದೆ ಮತ್ತು ಪರ್ವತ ಪ್ರದೇಶವನ್ನು ತೀರದ ನಗರವನ್ನು ಸಂಪರ್ಕಿಸುವ ಪ್ರಮುಖ ಭಾಗವಾಗಿದೆ. ನಾವಿಲ್ಲಿ ಶೀಶ್ ಪಾರ್ಕ್ಗೆ ಹತ್ತಿರವಾಗುತ್ತಿದ್ದೇವೆ. ಇದು 2025ರಲ್ಲಿ ಶೇಖ್ ಡಾಕ್ಟರ್ ಸುಲ್ತಾನ್ ಬಿನ್ ಮೊಹಮ್ಮದ್ ಅಲ್ ಕಾಸಿಮಿ ಅವರಿಂದ ಉದ್ಘಾಟಿತವಾಗಿದೆ. ಕಾರ್ ಪಾರ್ಕಿಂಗ್ ಮಾಡಿ ನಾವು ಒಳಗೆ ಹೋಗಬೇಕು. ಪಾರ್ಕ್ ಪ್ರತಿದಿನ ಬೆಳಿಗ್ಗೆ 8ರಿಂದ ರಾತ್ರಿ 10ರವರೆಗೆ ತೆರೆಯುತ್ತದೆ. ಇಲ್ಲಿ ಪ್ರತಿ ವ್ಯಕ್ತಿಗೆ 5 AED ಪ್ರವೇಶ ಶುಲ್ಕವಿದೆ. 5 ವರ್ಷದ ಅಂತರಂಗದ ಮಕ್ಕಳಿಗೆ ಪ್ರವೇಶ ಉಚಿತವಾಗಿದೆ. ಬೆಟ್ಟಗುಡ್ಡಗಳನ್ನು ಆವರಿಸಿಕೊಂಡಿರುವ ಈ ಶೀಶ್ ಪಾರ್ಕನ್ನು ನೋಡುವುದೇ ಒಂದು ರೋಮಾಂಚನಕಾರಿ. ಪಾರ್ಕಿಂಗ್ ಮಾಡಿ ಟಿಕೆಟ್ ತೆಗೆದುಕೊಂಡು ಒಳಗೆ ಹೋದರೆ ಅಲ್ಲಿ ಮಕ್ಕಳ ಆಟವಾಡುವ ಪ್ರದೇಶ ಮತ್ತು ಕುಟುಂಬಗಳಿಗೆ ಕುಳಿತುಕೊಳ್ಳಲು ಬೇಕಾದ ಸ್ಥಳಗಳು, ಬಾರ್ಬಿಕ್ಯೂ ಸ್ಥಳಗಳನ್ನು ಒಳಗೊಂಡಿದೆ. ಈ ಪಾರ್ಕ್ನಲ್ಲಿ 506 ಮೀಟರ್ ಉದ್ದವಾದ ಪರ್ವತ ಪಥಗಳು, ಸುಂದರ ಜಲಪಾತ ಮತ್ತು ಹಲವಾರು ಸೌಕರ್ಯಗಳನ್ನು ನೀವು ಕಾಣಬಹುದು. ಪಾರ್ಕ್ನಲ್ಲಿರುವ ಮಕ್ಕಳ ಆಟವಾಡುವ ಪ್ರದೇಶಗಳು, ಬಾರ್ಬಿಕ್ಯೂ ಸ್ಥಳಗಳು ಹಾಗೂ ಕೆಫೆಗಳಲ್ಲಿ ಕುಳಿತಿರುವ ಕುಟುಂಬಗಳು ಇಲ್ಲಿ ನೀವು ಕಾಣುವ ಸೌಕರ್ಯಗಳಲ್ಲಿ ಕೆಲವು. ನೀವು ಕುಟುಂಬದೊಂದಿಗೆ ಬಾರ್ಬಿಕ್ಯೂ ಮಾಡುವ ಅನುಭವವನ್ನು ಕೂಡ ಇಲ್ಲಿ ಅನುಭವಿಸುವುದು. ಇದು ನಿಮಗೆ ಇಷ್ಟದ ಆಹಾರವನ್ನು ಸಿದ್ಧಪಡಿಸಲು ಉತ್ತಮ ಸ್ಥಳವಾಗಿದೆ. ಕೆಲವರು ಮನೆಯಲ್ಲಿಯೇ ರೆಡಿ ಮಾಡಿಕೊಂಡು ನಂತರ ಇಲ್ಲಿ ಬಂದು ಕುಟುಂಬದವರೊಂದಿಗೆ ಕುಳಿತುಕೊಂಡು ತಿಂದು ಆಟ ಆಡಿಕೊಂಡು ಮಕ್ಕಳನ್ನು ಆಟ ಆಡಿಸಿಕೊಂಡು ತುಂಬ ಖುಷಿ ಪಡುತ್ತಾರೆ. ಹೀಗೆ ನೀವು ಶೀಶ್ ಪಾರ್ಕನ್ನು ಪ್ರವೇಶಿಸುವುದು ನಿಮ್ಮ ಪಯಣ ಅವಿಭಜಿತವಾದ ಸುಂದರವಾಗಿದೆ. ಈ ವಿಶಿಷ್ಟ ಸ್ಥಳವನ್ನು ಭೇಟಿಯಾಗಲು ನೀವು ಇಷ್ಟಪಡುವುದರೊಂದಿಗೆ ನಿಮ್ಮ ಅನುಭವವನ್ನು ನನ್ನೊಂದಿಗೆ ಹಂಚಿಕೊಳ್ಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಸ್ಟೆಪ್ ಮೇಲೆ ಹತ್ತಿ ಅಲ್ಲಿಂದ ಮೇಲೆ ನಿಂತ್ಕೊಂಡು ಇಲ್ಲಿನ ಪ್ರಕೃತಿಯ ಅವಿಸ್ಮರಣೀಯ ನೋಟಗಳನ್ನು ಅನುಭವಿಸುವ ಖುಷಿ ಇದೆ ಅಲ್ವಾ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಖುಷಿಯಾಗ್ತದೆ ಮೇಲಿನಿಂದ ನಾವು ಹತ್ತಿ ಕೆಳಗೆ ನೋಡುವಾಗ ಕೆಳಗೆ ಕಾಣುವ ಈ ಪ್ರಕೃತಿಯ ಸೌಂದರ್ಯವನ್ನು. ದುಬೈನಲ್ಲಿ ಈ ರೀತಿ ಸುಂದರವಾದ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಪ್ರವಾಸಿ ಅನುಭವ ನಿಮಗೆ ಇದ್ದರೆ ನನಗೂ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳಿಕೊಳ್ಳುತ್ತೇನೆ. ಈ ಪಾರ್ಕ್ನ ಪ್ರಾಕೃತಿಕ ಸೌಂದರ್ಯ ಪ್ರವಾಸಿ ಅನುಭವ ಮತ್ತು ಕುಟುಂಬಗಳಿಗೆ ತಲುಪಲು ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತದೆ. ದುಬೈನ ಸುತ್ತಲೂ ಇರುವ ಈ ಕೋರ್ಫಕಾನ್ ಅಜಾರ್ ಪರ್ವತಗಳ ಮಧ್ಯೆ ಇರುವ ಈ ಪಾರ್ಕ್ ಪ್ರಕೃತಿಯ ನೈಸರ್ಗಿಕ ಸೌಂದರ್ಯವನ್ನು ಅನುಭವಿಸಲು ಪರಿಪೂರ್ಣ ಸ್ಥಳವಾಗಿದೆ. ತಂಪಾಗಿ ಬೀಸೋ ಚಳಿಗಾಳಿ, ಅದರೊಂದಿಗೆ ಈ ಪರ್ವತ ಪ್ರದೇಶಗಳ ಸೌಂದರ್ಯ, ಇಲ್ಲಿಂದ ಮೇಲೆ ಹತ್ತಲಿಕ್ಕೆ ತುಂಬ ಖುಷಿಯಾಗ್ತದೆ. ನಾವು ಮೇಲೆ ಹೋಗಿದ್ದೇ ಗೊತ್ತಾಗೋದಿಲ್ಲ. ಅದೇ ರೀತಿ ಮೇಲೆ ಹೋಗಿ ನಿಂತು ಕೆಳಗೆ ನೋಡುವಾಗ ಮೇಲೆ ಹೋದ ಕಷ್ಟ ಎಲ್ಲ ಮರೆತು ಹೋಗುತ್ತದೆ. ಅಷ್ಟು ಸುಂದರವಾಗಿ ನೀವು ಮೇಲೆ ನಿಂತು ಕೆಳಗೆ ನೋಡ್ಬೋದು.
ನಿಮಗೂ ಈ ಜಾಗ ಖುಷಿ ಆಗ್ತಾ ಇದೆ, ಇದನ್ನು ನೋಡಲಿಕ್ಕೆ ನಿಮಗೂ ಸಹ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಟಿಕೆಟ್ ದರನೂ ತುಂಬ ಕಮ್ಮಿ ಇದೆ. 5 AD ಪ್ರವೇಶ ಶುಲ್ಕ ಇದೆ ಒಬ್ಬರಿಗೆ. ಅದು 5 ವರ್ಷದ ಒಳಗಿನ ಮಕ್ಕಳಿಗೆ ಪ್ರವೇಶ ಉಚಿತವಾಗಿದೆ. ಪ್ರತಿದಿನ ಬೆಳಿಗ್ಗೆ 8ರಿಂದ 10ರವರೆಗೆ ತೆರೆದಿರುತ್ತದೆ. ಹಾಗೆ ನೀವು ಬಂದು ನಿಮ್ಮ ಕುಟುಂಬದವರೊಂದಿಗೆ ಬಾರ್ಬಿಕ್ಯೂ ಮಾಡಿಕೊಂಡು ಮಕ್ಕಳನ್ನು ಆಟ ಆಡಿಸಿಕೊಂಡು ಖುಷಿ ಪಡುವ ಈ ಜಾಗ ಅಂತಲೇ ಹೇಳ್ಬೋದು. ಬಾರ್ಬಿಕ್ಯೂ ಮಾಡಲು ಏನಾದರೂ ತರಲಿಕ್ಕೆಲ್ಲ ಮರೆತು ಹೋಗಿದ್ರೆ ನೀವು ಈ ಪಾರ್ಕ್ನಲ್ಲಿ ಸುಮಾರು 58 ಅಂಗಡಿಗಳಿದ್ದು ಗ್ರೋಸರಿ, ಕಾರ್ಪೆಟ್ಗಳು, ಪ್ರವಾಸಿ ಉಪಕರಣಗಳು ಹಾಗೂ ಸಿಹಿ ತಿಂಡಿ ಮತ್ತು ಕೆಫೆಗಳು ಹತ್ತಿರದಲ್ಲೇ ಸಿಗುತ್ತದೆ. ಹಾಗೆ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಅದ್ಭುತ ಸ್ಥಳಗಳ ಬಗ್ಗೆ ಮಾಹಿತಿ ಪಡೆಯಲು ನೀವು ಭೇಟಿ ಮಾಡಬಹುದಾದ ಹೊಸ ಸ್ಥಳಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ಹಂಚಿಕೊಳ್ಳಿ. ಅದೇ ರೀತಿ ನೀವು ಬೇರೆ ಕಡೆ ಇದ್ದರೆ ಅದನ್ನು ಸಹ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಅಂದ್ಕೊಳ್ತೇನೆ. ಇಲ್ಲಿಗೆ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.